ಮಾತ್ರ ಹತ್ತೋದು ಅಂದರೆ ಈಸಿ ಏನಿಲ್ಲ. ಅಂದರೆ 3800 ಮೆಟ್ಲು ಸಹ ಹತ್ತಿದ್ದೀವಿ ನಾವು. ಅದು ಬಿಟ್ಟರೆ ಅದಕ್ಕಿಂತ ರಿಸ್ಕಿ ಇದೆ ಇದು. ಅಂದರೆ ಮೆಟ್ಲು ಕಮ್ಮಿ ಇರ್ಬೋದು, ಆದರೆ ರಿಸ್ಕ್ ಇದೆ ಇದು. ಮತ್ತು ಸುಸ್ತಾಗೋರು ಇದ್ದರೆ ಬೇಸಿಗೆಗಾಲದಲ್ಲಿ ದೇವರಾಣೆಗೆ ಬರೋಕ್ಕೆ ಹೋಗಬೇಡಿ. ಇದಕ್ಕೆ ಸುಸ್ತಾಗಿ ಬಿದ್ದೋದ್ರೆ ಏನಿಲ್ಲ, ಕೆಳಗಡೆ ಉಳ್ಕೊಂಡು ಹೋಗ್ತಾ ಇರೋದೆ. ಅಮ್ಮ ದೇವ. ಹೆವಿ ರಿಸ್ಕ್ ಇದೆ ಅಂದರೆ ಹೆವಿ ರಿಸ್ಕ್ ಇದೆ ಮಾತ್ರ. ಈ ಬಿಸಿಲಿಗೆ ದೇವರಾಣೆಗೆ ಬರೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಒಂದು ಪಿರಂಗಿ ಇದೆ ಅಂತ ಹೇಳಿದ್ರಲ್ಲ, ಇದೇ ಪಿರಂಗಿ. ಅಂದರೆ ಹಳೆಯ ಅವಶೇಷ ಪಿರಂಗಿದು. ಸೊ ಇಲ್ಲಿಂದ ಈ ಥರ ಸ್ಟೆಪ್ ಇದೆ ಟಾಪ್ ಗಂಟ. ಮಳೆಗಾಲದಲ್ಲಂತೂ ಮಸ್ತಾಗಿರುತ್ತೆ ಮಾತ್ರ ಇವು. ಇಲ್ಲಿ ನೋಡಿ ಹೋಲ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಏನಂದರೆ ಮೊದಲಿನ ಕಾಲದಲ್ಲಿ ಫುಲ್ಲು ಹೋಲ್ ಮಾಡಿಬಿಟ್ಟು ಸಿಡಿ ಮತ್ತು ಇಟ್ಬಿಟ್ಟು ಬ್ಲಾಸ್ಟ್ ಮಾಡ್ತಾಯಿದ್ರು ಇದನ್ನು. ಸಾವಿರದ 800ರಿಂದ 900 ಮೆಟ್ಲುಗಳನ್ನ ಹತ್ಕೊಂಡು ಟಾಪಿಗೆ ಬಂದಿದ್ದೀವಿ. ಅಂದರೆ 1794 ಮೀಟ್ರ್ ಹೈಟಲ್ಲಿದ್ದೀವಿ ಇವಾಗ. ಇದೇ ನೋಡಿ ಜಮಲಬಾದ್ ಕೋಟೆ, ಗಡಾಯಿಕಲ್ಲು, ನರಸಿಂಹಗುಡ್ಡೆ, ರಾಜರ ಕಾಲದ ಅರಮನೆ. ಹಲೋ, ನಮಸ್ತೆ ಕರ್ನಾಡು. ನಾನು ನಿಮ್ಮ ಪಕ್ಕದ ಮನೆ ಭಾವ ವಿನಯ್ ಧೈರ್ಯ ಮಾತಾಡ್ತಿರೋದು. ನಾವಿವತ್ತು ನಮ್ಮ ಹೆಮ್ಮೆಯ ಮಡಿಕೇರಿಯಿಂದ 135 ಕಿಲೋಮೀಟ್ರ್ ದೂರದಲ್ಲಿರುವ ಗಡಾಯಿಕಲ್ಲು ಅನ್ನುವಂಥ ಪ್ಲೇಸಲ್ಲಿದ್ದೀವಿ. ಈ ಗಡಾಯಿಕಲ್ಲಿಗೆ 3 ಹೆಸರು ಇದೆ. ಒಂದು ಗಡಾಯಿಕಲ್ಲು, ನರಸಿಂಹಗುಡ್ಡೆ, ಜಮಲಬಾದ್ ಕೋಟೆ ಅಂತ ಈ 3 ಹೆಸರು ಇದೆ. ಅಲ್ಲಿಗೆ ಬಂದು ರೀಚ್ ಆಗಿದ್ವಿ. ಸೊ ನಮ್ಮ ಬೈಕಲ್ಲಿ ನೋಡಿ ಅಲ್ಲಿ ಪಾರ್ಕ್ ಆಗಿದೆ ಹಿಂದೆ ಶಿಸ್ತಾಗಿ. ಸೊ ನಾವು ಹತ್ತಬೇಕು ಅಂದರೆ 1850 ಮೆಟ್ಲು ಹತ್ಕೊಂಡು ಹೋಗ್ಬೇಕು ಟಾಪಿಗೆ. ಅಂದರೆ ಇದು ಒಂದೇ ಕಲ್ಲಿನ ಒಂದು ಬೆಟ್ಟ. ಈ ಥರ ಟಾಪಿಗೆ ಹತ್ತುವ ಈಗ ನಾವು ಹೇಗಿರುತ್ತೆ ಅಂತ ನೋಡಿಕೊಂಡು ಮಸ್ತಾಗಿ ಹೊಸ ಎಕ್ಸ್ಪೀರಿಯನ್ಸ್ ಇದು. ಆಫ್ಟರ್ ಲಾಂಗ್ ಟೈಮ್ ಅಂದರೆ 3 ತಿಂಗಳಾಯಿತು ನಮ್ಮ ರೈಡ್, ಕರಾವಳಿ ರೈಡ್ ಮುಗಿಸಿಬಿಟ್ಟು ನಾನು ಮತ್ತು ಗೌತಮ್ ಇಬ್ಬರು ಬಂದಿರೋದು ಇಲ್ಲಿಗೆ. ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಟ್ರೆಕ್ಕಿಂಗ್ ಮಸ್ತಾಗಿರುತ್ತೆ, ಸೂಪರಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಗಿ ಎಂಟ್ರೆನ್ಸ್ ಟಿಕೆಟ್ ಇದೆಯಾ ಮೇಲೆನಾ? ಮೇಲ್ಗಡೆ ಟಿಕೆಟ್ ಇದೆ. ಟಿಂಗ್ ಪಾಯಿಂಟ್ ಇದು. ಬನ್ನಿ, ಇಲ್ಲಿ ಮುಂದೆ ಇಲ್ಲಿ ಟಿಕೆಟ್ ಸಿಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಗೂಗಲ್ ಪೇ, ಫೋನ್ಪೇ ವರ್ಕ್ ಆಗೋದಿಲ್ಲಂತೆ, ನೆಟ್ವರ್ಕ್ ಬೇರೆ ಇಲ್ಲ. ಬನ್ನಿ ಟಿಕೆಟ್ ತಗೊಳ್ಳೋಗಿ. ಐ ಇವರು ಕೂಡ ಮಡಿಕೇರಿ ಅಂತೆ. ಮಡಿಕೇರಿ ಭಾಗಮಂಡಲ. ಇವರು ಬೆಂಗಳೂರು. ಒಂದಾಯ್ತು, ಇಬ್ಬರಿಗಾಗಿ 100 ರೂಪೀಸ್ ಆಯಿತು. ಬನ್ನಿ ಇವಾಗ ಟ್ರೆಕ್ಕಿಂಗ್ ಮಾಡುವ. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಅನ್ನುವಂಥ ತಾಲೂಕಲ್ಲಿದ್ದೀವಿ. ಅಂದರೆ ಗಡಾಯಿಕಲ್ಲು ಅನ್ನುವಂಥ ಪ್ಲೇಸಿಗೆ ಬಂದಿದ್ದೀವಿ. ಅಂದರೆ ಈ ಗಡಾಯಿಕಲ್ಲನ್ನ ಹತ್ತಕ್ಕೆ 1800ರಿಂದ 900 ಮೆಟ್ಲುಗಳನ್ನ ಹತ್ಕೊಂಡು ಫುಲ್ ಟಾಪ್ ಗಂಟ ಹೋಗಬೇಕು. ಸೊ ಈ ಗಡಾಯಿಕಲ್ಲಿಗೆ ಏನಿದೆ 3 ಹೆಸರಿದೆ. ಒಂದು ಜಮಾಲಬಾದ್ ಪೋರ್ಟ್, ಮತ್ತು ನರಸಿಂಹಗುಡ್ಡೆ ಅಂತ, ಮತ್ತು ಗಡಾಯಿಕಲ್ಲು ಅಂತ. ಅಂದರೆ ಜಮಾಲಬಾದ್ ಪೋರ್ಟ್ ಹೆಸರು ಯಾಕೆ ಬಂತು ಅಂದರೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಇದರ ತುತ್ತತುದಿಲಿ ಒಂದು ಕೋಟೆನ ಕಟ್ಟಿರ್ತಾನೆ, ಶತ್ರುಗಳನ್ನು ವೀಕ್ಷಣೆ ಮಾಡಲು ಅಂತ. ಸೊ ಆ ಕೋಟೆಗೆ ಅವನ ಟಿಪ್ಪು ಸುಲ್ತಾನ ತಾಯಿ ಹೆಸರಾದ ಜಮಲಾಬಿಯ ಅನ್ನುವಂಥ ಹೆಸರನ್ನು ಈಗಲೇ ಸುಸ್ತಾಗ್ತಿದೆ ಗುರು, ಜಮಲಾಬಿಯ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಈ ತುದಿಗೆ ಹತ್ತಬೇಕಂದ್ರೆ ಹೆವಿ ರಿಸ್ಕ್ ಇದೆ, ಅಷ್ಟೇ ಕಷ್ಟಕರವಾದ ಸ್ಟೆಪ್ಗಳನ್ನ ಹತ್ಕೊಂಡು ಟಾಪಿಗೆ ಹೋಗಬೇಕು. ಅಂದರೆ ನಾವು ಬಂದಿರುವ
ಒಂದು ಸೀಸನ್ ಯಾವುದಂದರೆ ಫುಲ್ ಬಿಸಿಲು. ಮಳೆಗಾಲ ಬಂದಿದ್ದರೆ ಓಕೆ, ಮಳೆಗಾಲ ಹೆವಿ ಮಳೆ ಬಂದರೂ ಕೂಡ ಇದನ್ನು ಹತ್ತಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಪಾಚಿ ಕಟ್ಕೊಂಡಿರುತ್ತೆ. ಸೊ ಆದ ಕಾರಣ ನೋಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿ ಜಿಯೋ ಉಳಿಸ್ಕೊಳ್ಳೋಸ್ಕರ ಇಲ್ಲಿ ಬಂದಿರೋದು ಜಮರಾಬಾದ್ ಫೋರ್ಟ್ ಅಂತ ಹೇಳ್ತಾರೆ ಈಗ. ಇಲ್ಲಿ ಜಿಯೋ ಉಳಿಸ್ಕೊಳ್ಳೋಸ್ಕರ ಇಲ್ಲಿಗೆ ಬಂದಿರೋದು ಅವರು, ಟಿಪ್ಪು ಸುಲ್ತಾನ್ ಅವರು. ಆಮೇಲೆ ಆಚೆ ಮುದ್ದದ ಎಂಟ್ರೆನ್ಸ್ ಫೋರ್ಟ್ ಇತ್ತು, ಅಲ್ಲಿಂದ ನಾವು ಕರೆಕ್ಟಾಗಿ ನೋಡಿದ್ರೆ ಆ ಪಿಕ್ ಪರ್ಫೆಕ್ಟಾಗಿ ಕಾಣ್ತದೆ. ಇದು ನಮಗೆ ಕಾಣ್ತಿಲ್ಲಲ್ಲ, ಇಡೀ ಕೋಟೆದು ಅದು ಎಂಟ್ರೆನ್ಸ್. ಅದು ಆ ಕೋಟೆ ಅಂತ ಅಲ್ಲಲ್ಲ, ಅಲ್ಲಿ ಎಂಟ್ರೆನ್ಸ್ ಈ ಬಾರ್ಡ್ರಿಗೆ ಬಾರ್ಡ್ರಿಗೆ ಎಂಟ್ರಿ ಅಲ್ಲಿಂದ ನೋಡಿದರೆ ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ಏನೋ ಆ್ಯಂಗಲಲ್ಲಿ ಉಂಟಂತ. ಓಕೆ, ಆ ಪ್ಲೇಸ್ ನೋಡಿದ್ರೆ ಕರೆಕ್ಟಾಗಿ ಅಲ್ಲಿ ಯಾರು ನಿಂತರ ಕಾಣ್ತದೆ. ಶತ್ರುಗಳು ಬಂದರೆ ಗೊತ್ತಾಗ್ತದೆ. ಶತ್ರುಗಳು ಇಲ್ಲಿ 10 ಆಗಲಿ ಆಯ್ತದೆ ಅವ್ರು. ಸೊ ಈ ಕೋಟೆನ ಏನಪ್ಪ ಅಂದರೆ 1794ರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾನೆ ಅಂತ ಹೇಳ್ತಾರೆ ಇದರ ಟಾಪಲ್ಲಿ. ಇದೇ ಮಾತ್ರ ಹತ್ತೋದು ಅಂದರೆ ಈಸಿ ಏನಿಲ್ಲ, ಅಂದರೆ 3800 ಮೆಟ್ಲು ಸಹ ಹತ್ತಿದ್ದೀವಿ ನಾವು. ಅದು ಬಿಟ್ಟರೆ ಅದಕ್ಕಿಂತ ರಿಸ್ಕಿ ಇದೆ ಇದು, ಅಂದರೆ ಮೆಟ್ಲು ಕಮ್ಮಿ ಇರ್ಬೋದು ಆದರೆ ರಿಸ್ಕ್ ಇದೆ ಇದು ಹತ್ತಕ್ಕೆ. ಸೊ ಬನ್ನಿ ಹತ್ಕೊಂಡು ಹೋಗುವ. ಅಂದರೆ ಮೇಲ್ಗಡೆ ಹೋದ್ಮೇಲೆ ಹಳೆ ಪಿರಂಗಿ ಅವಶೇಷ ಇದೆ ಅಂತೆ, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಒಂದು ಕೊಳ ಕೂಡ ಇದೆ ಅಂತ. ನೋಡುವ ಯಾವ ರೀತಿ ಇದೆ ಅಂತ. ಸೀರಿಯಸ್ಲಿ ಹೆವಿ ರಿಸ್ಕ್ ಇದೆ ಮಾತ್ರ. 1800 ಮೆಟ್ಲು ಈಸಿ ಅನ್ಕೊಬಿಟ್ಟಿದೆ. ಹೌದು, ಈಸಿ ಇಲ್ಲ ಗುರು. ಸುಸ್ತಾಗೋದ್ರು ಇದ್ದರೆ ಬೇಸಿಗೆಗಾಲಲ್ಲಿ ದೇವರಾಣೆಗೆ ಬರೋಕ್ಕೋಗ್ಬೇಡಿ. ಇದಕ್ಕೆ ಸುಸ್ತಾಗಿ ಬಿದ್ದೋದ್ರೆ ಏನಿಲ್ಲ, ಕೆಳಗಡೆ ಉಳ್ಕೊಂಡು ಹೋಗ್ತಾ ಇರೋದೆ. ನನ್ನ ವಾಯ್ಸ್ಗಿಂತ ಜಾಸ್ತಿ ನಾನು ಉಸಿರಾಟ ಸೌಂದೇ ಕೇಳ್ತಿರ್ಬೋದು ಅಂತ ಅಲ್ಲ. ಓಯ್, ನಮ್ಮ ವಾಯ್ಸಿಗಿಂತ ಜಾಸ್ತಿ ನಾವು ಉಸಿರಾಡ್ತಿರೋ ಸೌಂಡೇ ಕೇಳ್ತಿರೋದು ಅಂತ ಕ್ಯಾಮರಲ್ಲಿ. ಅದರ ಹಿಡಿದು ಈ ಜಾಕೆಟ್ ಬೇರೆ ಹಾಕೊಂಡು ಈ ಬಿಸಿಲಿಗೆ ಪಾಪ ಹುಡುಗರು ಫುಲ್ ಸುಸ್ತಾಗಿ ಅಂಗಾಲು. ಹಬ್ಬ ಸ್ವಲ್ಪ ಸಮಾಧಾನ ಹತ್ರ. ಹೆವಿ ರಿಸ್ಕ್ ಇದೆ ಅಂದರೆ ಹೆವಿ ರಿಸ್ಕ್ ಇದೆ ಮಾತ್ರ. ಈ ಬಿಸಿಲಿಗೆ ದೇವರಾಣೆಗೆ ಬರೋಕ್ಕೆ ಹೋಗಬೇಡಿ. ಆದಷ್ಟು ಮಾನ್ಸೂನಲ್ಲಿ ಟ್ರೈ ಮಾಡಿ, ಅಂದರೆ ಯಾವ ಟೈಮ್ ಬಿಡ್ತಾರೆ ಆ ಟೈಮಿಗೆ ಬನ್ನಿ. ಯಾಕಂದರೆ ಮಾನ್ಸೂನಲ್ಲಿ ಕೂಡ ಎಲ್ಲ ಟೈಮ್ ಬಿಡೋಲ್ಲ, ಓಕೆನಾ. ಸೊ ಸ್ಟಾರ್ಟಿಂಗ್ 5% ಕೂಡ ಹತ್ತಿಲ್ಲ, ಅಷ್ಟು ಬೇಗ ಸುಸ್ತಾಯ್ತು ಗೊತ್ತಾ. ನೀರು ಕುಡ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಆದಷ್ಟು ಎಲ್ಲರೂ ನೀರು ತಗೊಂಡು ಬನ್ನಿ ನಿಮ್ಮ ಟಾಪಿಕ್ ಬರುವಾಗ, ಆಯಿತಾ. ಯಾಕಂದರೆ ನೀರಲ್ಲಿ ಎಲ್ಲರೂ ಹತ್ತಕ್ಕಾಗಲ್ಲ ದೇವರಾಣಿಗೆ. ಹೆವಿ ರಿಸ್ಕ್ ಇದೆ ನೋಡಿ ಹಿಂದೆ. ಸೊ ಇಷ್ಟು ದೂರ ಬಂದಮೇಲೆ ಒಂದು ಫಾರೆಸ್ಟ್ ಥರ ಇದೆ, ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಿ ಖುಷಿ ಆಗ್ಬೋದು. ಮತ್ತು ಪುನಃ ಅದರ ಟಾಪಿಗೆ ಹತ್ತಕ್ಕಿರೋದು. ಓ ಇದೇ ಮೆಟ್ಲು, ಎಷ್ಟು ದೊಡ್ಡ ಮೆಟ್ಲು ನೋಡ್ರ. ಓಯ್ ಎಷ್ಟು ದೊಡ್ಡ ಮೆಟ್ಲು ನೋಡು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಮದು? ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು ಹತ್ತಕ್ಕೆ? 8:30. ಹತ್ತಿ ಮುಗಿಸಿದ್ದು ಎಷ್ಟೊತ್ತು ಬೇಕು? ಇನ್ನೂ ಇದೆ, ಅರ್ಧ ಗಂಟೆ 40 ನಿಮಿಷ. ಯಾವ ಊರು ನಿಮ್ಮದು? ಅಂದರೆ ಊರು ಯಾವುದು? ಓಕೆ ಸರಿ ಬಾಯ್. ನಾವು ಹತ್ತಿ ಕೂಡ ನೋಡ್ತೀವಿ ಹೆಂಗಿದೆ ಅಂತ. ಇದು ಕೋಟೆರಾ? ಇದು ನೋಡಿ ಕೋಟೆ, ನೋಡಿ ಕೋಟೆ ಹೆಂಗಿದೆ ಅಂತ. ಈ ಥರ ಇದೆ. ಚೆನ್ನಾಗಿದೆ, ಮೇಲ್ಗಡೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಕವರ್ ಮಾಡಿ. ಸೊ ಇದನ್ನು ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದಲ್ಲ ಆಗ. ಅಲ್ಲ ಗೊತ್ತು, ನೋಡ ಎಷ್ಟು ದೊಡ್ಡ ಕಲ್ಲುತ್ತಾ.
ಓಯ್ ಎಷ್ಟು ದೊಡ್ಡ ಕಲ್ಲು ಗುರು, ಇದನ್ನು ಎತ್ತಿ ಕಟ್ಟಿರ್ಬೇಕಲ್ಲ ಆಗ ಕಾಲದಲ್ಲಿ. ಈಗ ಮಿಷಿನ್ ಇಲ್ಲದೆ ಏನೂ ನಡೆಯಲ್ಲ. ಸೊ ಅರ್ಧ ಗಂಟೆ ಬಂದಾದಮೇಲೆ ನಮ್ಮ ಪರಿಸ್ಥಿತಿ ಚಿಂತಾಜನಕ, ಹಿಂಗೆ ಆಗಿದೆ. ಓಕೆನಾ? ರಿಸ್ಕಲ್ಲಿ ಎರಡು ಮಾತೇ ಇಲ್ಲ. ಪಲಾವ್ ತಿಂದ್ರಾಗಲ್ಲ, ಏನು ತಿಂದ್ರಾಗಲ್ಲ. ಬೆಳಗ್ಗೆ ಸ್ಟ್ರಾಂಗಾಗಿ ಊಟ ಮಾಡಿ ಮನೆ ಆಯ್ತಾ ಬರುವಾಗ ಚಪಾತಿ ತಿಂದು ಬರೋದು. ಸೊ ಇದು ನೋಡಿ ಕೋಟೆ ಈ ಥರ ಆಗಿದೆ. ಅಂದರೆ ಇಲ್ಲಿಂದ ಎಂಟ್ರೆನ್ಸು ಟಾಪಿಕ್ ಹತ್ತಕ್ಕೆ. ಈಗ ನಮ್ಮ ಗೈಡ್ ಬ್ರೋ ನೀವು ಅಲ್ಲ ಬ್ರೋ, ಈಗ ನಮ್ಮ ಗೈಡ್ ಆಗಿದ್ದೀರಿ ನೀವು. ಇಲ್ಲ ಎಕ್ಸರ್ಸೈಸ್ ಮಾಡ್ತಿದ್ದೀರಲ್ಲ. ಹಬ್ಬ ಇಷ್ಟು ಅರ್ಧ ತನಕ ಬಂದಾದ್ಮೇಲೆ ಸ್ವಲ್ಪ ಸುಸ್ತು ಕಮ್ಮಿ ಆಯಿತು. ಇದೆಂತ ಇದು? ಎಲ್ಲ ಪೂರ್ತಿ ಹುಡಿಯಾಗಿದೆ ಕೋಟೆ ನೋಡಿ. ಇದು ಕಲ್ಲು ಹೆಂಗೆ ಕಟ್ಟಿರ್ಬೋದಲ್ಲ ಆಗಿನ ಕಾಲದಲ್ಲಿ ಎತ್ತುಬಿಟ್ಟು. ಈಗಿನ ಕಾಲದಲ್ಲಿ ಮಿಷಿನ್ ಇಲ್ಲದೆ ಏನೂ ನಡೆಯಲ್ಲ. ಇಲ್ಲ ಎಷ್ಟು ದೊಡ್ಡ ಕಲ್ಲು ನೋಡಿ ಬ್ರೋ. ಓ ಈ ಥರ ಇದೆ. ಒಂದು ಟಾಪಿಗೆ ಹೋಗುವ. ಓಯ್ ಎಷ್ಟು ಹಿಡಿತದೆ ಅದರಲ್ಲಿ? ಇದು 2 ಲೀಟರ್ ತನಕ ಹಿಡಿಯುತ್ತೆ ಆರಾಮಾಗಿ ಸರ್. ತುಂಬ ತೂಕ ಆದರೆ ಕಷ್ಟ. ಹಾಗಾಗಿ ನಾವು ನಮಗೆ ನಾನೊಂದು 1.2 ಮಾತ್ರ ಬಳಸ್ಕೊಳ್ತೀನಿ. ಈಗ ಟ್ರಕ್ಕಿಂಗ್ ಬಂದಾಗ ಏನಾದರೂ ಬೇರೆ ಐಟಮ್ ಕೂಡ ಹಾಕ್ಬೋದು. ನೀವು ಬೇರೆ ತುಂಬ ಸ್ಪೇಸ್ ಇರುತ್ತೆ. ಮೊಬೈಲ್ಗಳು ಹಾಕ್ಬೋದು, ಮೊಬೈಲ್ ಹಾಕೋಬೋದು, ಸಣ್ಣ ಪುಟ್ಟದು ಚೆನ್ನಾಗಿ ಸುಮಾರು ಸ್ಪೇಸ್ ಇದೆ. ಹೌದ್ರಾ? ಗೋಬ್ರ ಬ್ಯಾಟ್ರಿ ಹಾಕಿಡ್ತಾರ. ಯೂಶ್ವಲಾಗಿ ಎಷ್ಟಾಗುತ್ತೆ ಪ್ರೈಸು ನಿಯರ್ಲಿ ನಿಮಗೆ 1500 ಇದೊಂದು ತುಂಬ ನಾರ್ಮಲ್ ರೈಡ್ ಮಾಡಿದ್ರೆ ತುಂಬ ಲಾಂಗ್ ಮಾಡ್ತಾರೆ. 200 ಎಮರ್ಜಿ ಕೈ ತೊಳ್ಕೊಬೇಕು ನಾನು ಬಳಸ್ಕೊಳ್ತೀನಿ. ಓಕೆ, ಸಣ್ಣ ಪುಟ್ಟ ಮಾಡೋದು ತುಂಬ ಇಷ್ಟ ಆಗುತ್ತೆ. ನೀವು ಮತ್ತೆ ಬ್ಯಾಗ್ ಹಾಕ್ದಾಗ ನಮಗೆ ತುಂಬ ಲಗೇಜ್ ಅಂತ ಅನ್ಸಲ್ಲ. ಹೌದು. ಮತ್ತು ಟ್ರಕ್ಕಿಂಗ್ ಮಾಡೋರಿಗೆ ಯೂಶಲಿ ಒಂದು ಬ್ಯಾಗ್ ಇರಬೇಕು. ಈಗ ಗೋಪ್ರ ಬ್ಯಾಟ್ರಿ ಅದ್ರಲ್ಲಿ ಇಟ್ಕೊಳತ್ತಾರ ನಮಗೆ. ಸುಮಾರು ಸ್ಪೇಸ್ ಇದೆ, ಅದಕ್ಕೆ ತೊಂದರೆ ಇಲ್ಲ. ಸಣ್ಣ ಪುಟ್ಟದಲ್ಲಿ ನಮಗೆ ಬೇಕಾಗಿತ್ತು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಿಯಲಿ ಹೆಂಗಿದೆ ಗೊತ್ತಾ, ಸೈಕಾಗಿದೆ. ಮತ್ತು ಇಲ್ಲಿ ನೋಡಿ ಕಾಡು ಮಧ್ಯದಲ್ಲಿ ಕಾಣ್ತಾ ಇದೆ ಬಂಡೆ. ತುದಿಗೆ ಎತ್ಕೊಂಡು ಹೋಗ್ಬೇಕೀಗ. ಇಲ್ಲಿ ನೋಡಿ ಒಂದು ಪಿರಂಗಿ ಇದೆ ಅಂತ ಹೇಳಿದ್ರಲ್ಲ, ಇದೇ ಪಿರಂಗಿ. ಅಂದರೆ ಹಳೆಯ ಅವಶೇಷ ಪಿರಂಗಿದು. ಸೊ ಇಲ್ಲಿಂದ ಈ ಥರ ಸ್ಟೆಪ್ ಇದೆ ಟಾಪ್ ಗಂಟ. ಮಳೆಗಾಲದಲ್ಲಂತೂ ಮಸ್ತಾಗಿರುತ್ತೆ ಮಾತ್ರ ಈ ವ್ಯೂ. ಸೊ ಬನ್ನಿ ಸ್ಟಾರ್ಟ್ ಮಾಡೋ ಹೊತ್ತಕ್ಕೆ. ನೋಡಿ ಕಲ್ಲುಗಳನ್ನ ಹೆಂಗೆ ಜೋಡಿಸಿದ್ದಾರೆ ಅಂತ. ಏನು ನೀಟಾಗಿ ಜೋಡಿಸಿದಾರಲ್ಲ. ಓ ಇಲ್ಲಿ ನೋಡಿ ಹೋಲ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಏನಂದರೆ ಮೊದಲಿನ ಕಾಲದಲ್ಲಿ ಫುಲ್ಲು ಹೋಲ್ ಮಾಡಿಬಿಟ್ಟು ಸಿಡಿ ಮತ್ತು ಇಟ್ಟುಬಿಟ್ಟು ಬ್ಲಾಸ್ಟ್ ಮಾಡ್ತಾಯಿದ್ರು. ಇದನ್ನು ಬ್ಲಾಸ್ಟ್ ಮಾಡಿಬಿಟ್ಟು ಈ ಥರ ಒಂದು ಮೆಟ್ಲುಗಳ ಥರ ನಿರ್ಮಾಣ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿದೆ. ಹೋಗ್ರ ಹಾಕೋತಿ 4 ಕಾಲು ಹೋಗ್ತಟ್ಟು. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿರತ್ತೆ? ಇದೇವರಾ? ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು? ಫಸ್ಟ್ ಟೈಮ್ ಗೊತ್ತಿರೋದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸುಸ್ತಾಯ್ತಾ ಏನು ಕತೆ ಅಂತ? ಅಂದರೆ ಆರಾಮಾಗಿ ಹೋಗಿ ಬಂದ್ರ? ಬೆಳಗ್ಗೆ ಬೇಗ ಬಂದ್ರ? ಬನ್ನಿ ಮೇಲೆ ಹೋಗುವ. ಬೈ. ಹಾಂ
ಮಧ್ಯ ತನಕ ಬಂದಾದ್ಮೇಲೆ ನೋಡಿ ಈ ಥರ ಒಂದು ಗುಹೆ ಥರ ಇದೆ ಚಿಕ್ಕದು. ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೋದು. ಬೆಡ್ ತಂದರೆ ಹಾಕಿಬಿಟ್ಟು ಮಲ್ಬೋದು ಆರಾಮಾಗಿ. ಅಮ್ಮ ದೇವ, ಎಂತ ಇದು? ಇಲ್ಲಿ ಬಂದು ಕಾಲು ಬ್ಯಾಲೆನ್ಸ್ ತಪ್ಪಿದ್ರೆ ಏನಿಲ್ಲ, ಕೆಳಗಡೆ ಮೂಳೆ ಕೂಡ ಸಿಗಲ್ಲ. ನೋಡಿ ಪೂರ್ತಿ ಬೆಳ್ತಂಗಡಿ ಹೆಂಗೆ ಕಾಣ್ತಿದೆ ಅಂತ. ಇಷ್ಟು ರೊಬ್ಬ ಬಂದಾದ್ಮೇಲೆ ಈ ಥರ ಒಂದು ದ್ವಾರ ಸಿಕ್ಕಿದೆ. ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾ ಇರೋ ಇಲ್ಲಿ. ಸೊ ನಾವೀಗ ಫೈನಲ್ ಆಗಿ ತುದಿಗೆ ಬಂದು ತಲುಪಿದ್ದೀವಿ. ಅಂದರೆ 1800ರಿಂದ 900 ಮೆಟ್ಲುಗಳನ್ನ ಹತ್ಕೊಂಡು ಟಾಪಿಗೆ ಬಂದಿದ್ದೀವಿ. ಅಂದರೆ 1794 ಮೀಟ್ರ್ ಹೈಟಲ್ಲಿದ್ದೀವಿ ಇವಾಗ. ಇದೇ ನೋಡಿ ಜಮಲಾಬಾದ್ ಫೋರ್ಟ್, ಗಡಾಯಿಕಲ್ಲು, ನರಸಿಂಹಗುಡ್ಡೆ. ಸೊ ವ್ಯೂ ಅಂತೂ ತುಂಬಾ ಸಖತ್ತಾಗಿದೆ ಮಾತ್ರ. ನಿಮಗೆ ಇದರ ಟಾಪ್ ಬಂದಮೇಲೆ 2 ವ್ಯೂ ಪಾಯಿಂಟ್ ಇದೆ, ಒಂದು ಲೆಫ್ಟಿಗೆ ಒಂದು ರೈಟಿಗೆ. ಈಗ ನಮ್ಮದು ರೈಟ್ ಸೈಡ್ ಹೋಗಿ ಬಂದಾಯಿತು. ಈಗ ಲೆಫ್ಟ್ ಸೈಡ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ರೀತಿ ಇದೆ ಅಂತ ನೋಡುವ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಹಳೆ ಕನಸು ಈಡೇರಿತು ಮಾತ್ರ. ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ ಗುರು ಈ ಒಂದು ಬೆಟ್ಟನ ಹತ್ತಕ್ಕೆ. ಮಸ್ತಾಗಿದೆ ಮಾತ್ರ, ಆಸಮ್. ಮಳೆಗಾಲದಲ್ಲಿ ಬಂದ್ರಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. 2 ಮಾತೇ ಇಲ್ಲ. ಇಲ್ಲೊಂದು ಕೆರೆ ಇದೆ, ಮತ್ತೆ ಹೋಗುವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ಒಂದು ಪಿರಂಗಿ ಇದೆ ಅಂತೆ, ಹಳೆಯ ಅವಶೇಷ ಪಿರಂಗಿದು. ಬನ್ನಿ ನೋಡೋ ಯಾವ ರೀತಿ ಇದೆ ಅಂತ. ಇಷ್ಟು ಟಾಪಿಗೆ ಹತ್ತಿದ ಮೇಲೆ, ಇಷ್ಟು ಕಷ್ಟಪಟ್ಕೊಂಡು ಇಷ್ಟು ಟಾಪಿಗೆ ಹತ್ತಿದ ಮೇಲೆ ತುಂಬಾ ಖುಷಿ ಆಗ್ತಿದೆ ಮಾತ್ರ. ತಣ್ಣಗಿನ ಗಾಳಿ ಬೀಸ್ತಾಯಿದೆ ಇಷ್ಟು ಟಾಪಲ್ಲಿ. ನೋಡಿ ಏನು ಸಖತ್ತಾಗಿದೆ ವ್ಯೂ ಅಂತ. ನೆಕ್ಸ್ಟ್ ಲೆವೆಲ್. ಅಲ್ಲಿ ಒಂದು ಮನೆ ಥರ ಇದೆ, ನೋಡುವ ಯಾವ ರೀತಿ ಇದೆ ಅಂತ. ಆಗಿನ ಕಾಲದಲ್ಲಿ ಇಷ್ಟು ಟಾಪಲ್ಲಿ ಕಟ್ಟಿದ ಮನೆ ನೋಡಿ ಗುರು ಹೆಂಗಿದೆ ಅಂತ. ರಾಜರ ಕಾಲದ ಅರಮನೆ. ವಾವ್, ಎಷ್ಟು ಕೋಲ್ಡ್ ಇದೆ ಗುರು. ಇದರಲ್ಲಿ ನೋಡಿ ಏನು ಮಾಡಿಟ್ಟಿದ್ದಾರೆ ಅಂತ. ಪೇಂಟಲ್ಲಿ ಬರೆದು ಹಾಳು ಮಾಡಿಟ್ಟಿದ್ದಾರೆ. ಏನು ಹೇಳೋದು ಗುರು. ಹೊರಡ್ತಾ ಇರೋದೆ. ಕೆಳಗೊಂದು 2 ಚಿಕ್ಕ ಪ್ಲೇಸ್ ಇದೆ, ಒಂದು ಕೆರೆ ಇದೆ, ಮತ್ತು ಒಂದು ಪಿರಂಗಿದೆ. ತೋರಿಸ್ಬಿಟ್ಟು ಹೊರಡ್ತಾ ಇರ್ತೀನಿ. ಬನ್ನಿ, ಮಸ್ತಾಗಿದೆ ಮಾತ್ರ. ಮಳೆಗಾಲದಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು, ಯಾಕಂದರೆ ಕೂಲಾಗಿರ್ತದೆ. ನೋಡಿ ಬೀಸೋಕಲ್ಲ ಅನ್ಸುತ್ತೆ. ನೋಡಿ ಈ ಥರ ಇದೆ. ಅಂದರೆ ಇಲ್ಲಿ ಏನಾದರೂ ಹುಡಿ ಹಾಕೋದು ಈ ಥರದ್ದು. ಏನು ಊಟ ಏನೋ ಬರ್ತದೆ ಕಡ್ಡಿ. ನೋಡಿ ಈ ಥರ ಇದೆ, 2 ಪೀಸ್ ಹುಡಿ ಆಗಿದ್ದಾರೆ, ಮಧ್ಯದಾಗಿ ಬರ್ತದೆ. ಎಂತ ಮಾಡೋಕ್ಕೆ ಅಂತ ಗೊತ್ತಿಲ್ಲ, ಅಕ್ಕಿ ಹುಡಿ ಎಂತ ಮಾಡೋಕ್ಕೆ ಅಂತ. ಏನೋ ಒಂದು ಹುಡಿ ಮಾಡೋಕ್ಕೆ ಕೊಟ್ರಸಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಕೆರೆ ಕೂಡ ಇದೆ. ಹೀಗೆ ಮೋಟ್ರ್ ಇಡ್ತಿದ್ರ? ನೋಡಿ ಕೆರೆ ಈ ಥರ ಇದೆ. ನೋಡಿ ಇನ್ನೊಂದು ಪಿರಂಗಿ. ಐಕಿಂತ ಹೊಡೆದ ಸೇಮ್ ಇರಂಗಿದೆಯಲ್ಲ. ಪಿರಂಗಿ ನೋಡಿ ಈ ಥರ ಈ ಥರ ಎಕ್ಸರ್ ಹಾಕಿ ಹಗ್ಗ ಹಾಕಿರ್ತಾರೆ. ಹಗ್ಗದಲ್ಲಿ ಎಕ್ಸರ್ ಈ ಥರ ಹಾಕಿ ಅದರಲ್ಲಿ ಇಟ್ಟಿರ್ತಾರೆ. ಆಮೇಲೆ ಡಿಸ್ಪ್ಲೇಸ್ ಮಾಡ್ತಾರೆ. ಆಗುತ್ತೆ 5 ರೂಪಾಯಿ ಬಂದು
ಹೈದರಾಬಾದ್ ಗೊತ್ತಿಲ್ಲ. ವಾಪಸ್ ಸೊ ಕಡೇಕಲ್ಲು ಫುಲ್ ಟಾಪಿಗೆ ಬಂದಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಮಾತ್ರ. ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಮಸ್ತಾಗಿರುತ್ತೆ. ಅಂದರೆ ಹತ್ಕೋ ಸ್ಟೆಪ್ ಇದೆಯಲ್ಲ, ಅದರಲ್ಲಿ ನೀರು ಹರಿತಾ ಇರುತ್ತಲ್ಲ, ಇನ್ನೂ ಚೆನ್ನಾಗಿ ಕಾಣ್ತದೆ. ಇಲ್ಲಿದ್ದು ಬ್ಲಾಗ್ ಮುಗಿತಿರಲ್ಲ, ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಮನೆ ಕಡೆಗೆ. ನನ್ನ ಜೊತೆಗೆ ಇಲ್ಲಿನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಸುಮಾರು ಫೋಟೋಸ್ ಕೂಡ ತೆಕ್ಕೊಟ್ರು. ಅವರಿಗೂ ಕೂಡ ಥ್ಯಾಂಕ್ ಯು. ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.